ಬ್ಯಾಂಕ್ ಅಲ್ಲಿ ಇರೋ ಕೊಂಡಿಗಳು ಕಡಿಮೆ ಆಗಿದೆ. ಒಂದು ಚೀಲದಲ್ಲಿ ಕಟ್ತಾರೆ ಸರ್, ಒಂದು ಸೀಲ್ ಆಗ್ಲಿ ಇನ್ನೊಂದಾಗ್ಲಿ ಏನು ಕೂಡ ಇವರು ಮಾಡಲ್ಲ. ಇಲ್ಲಿ ಪ್ಲೆಡ್ಜಿಂಗ್ ಗೆ ಬೇಕಾದ ಒಂದೇ ಒಂದು ರೂಲ್ ನ ಫಾಲೋ ಮಾಡದೇ ಇರೋದ್ರಿಂದ ಬ್ಯಾಂಕ್ ನ ಮುಂದೆ ನೂರಾರು ಜನ ಇವತ್ತು ಮೋಸ ಹೋಗಿ ನಿಂತಿದ್ದಾರೆ. ಈ ಸಾಲಿನಲ್ಲಿ ನೀವೇ ಆಡ್ ಆಗಬಾರ್ದು ಅಂದ್ರೆ ಈ ವಿಡಿಯೋನ ಕೊನೆ ತನಕ ಗಮನ ಇಟ್ಟು ನೋಡಿ. ಅಕಾರ್ಡಿಂಗ್ ಟು ಗೌರ್ಮೆಂಟ್ ರೂಲ್, ಪ್ಲೆಡ್ಜಿಂಗ್ ಗೆ ಬರೋ ಯಾವುದೇ ಜ್ಯುವೆಲರಿ ಆಗಿದ್ರು ಬ್ಯಾಂಕ್ ಪ್ರೊವೈಡ್ ಮಾಡೋ ಎನ್ವೆಲಪ್ ಅಲ್ಲೇ ಪ್ಯಾಕಿಂಗ್ ಮಾಡಬೇಕು. ಆ ಒಂದು ಎನ್ವೆಲಪ್ ಇಲ್ಲದೆ ಇರೋದ್ರಿಂದ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಅದ್ರ ಇಂಪಾರ್ಟೆನ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಪಾಯಿಂಟ್ ನಂಬರ್ 1, ಈ ಎನ್ವೆಲಪ್ಸ್ ಸೆಂಟ್ರಲೈಸ್ ಆಗಿ ಪ್ರಿಂಟ್ ಆಗಿ ಬರೋದ್ರಿಂದ ಇದ್ರ ಮೇಲೆ ಯೂನಿಕ್ ಬಾರ್ಕೋಡ್ ಅಂಡ್ SSP ನಂಬರ್ ಕೂಡ ಇರುತ್ತೆ. ಅಂಡ್ ಈ ನಂಬರ್ಸ್ ನಿಮ್ಮ ಅಕೌಂಟ್ ಜೊತೆ ಲಿಂಕ್ ಕೂಡ ಆಗಿರುತ್ತೆ. ಪಾಯಿಂಟ್ ನಂಬರ್ 2, ಎನ್ವೆಲಪ್ ನ ಮೇಲೆ ಜ್ಯುವೆಲರಿಯ ನೆಟ್ ವೇಟ್ ಅಂಡ್ ಗ್ರಾಸ್ ವೇಟ್ ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಜ್ಯುವೆಲರಿನ ಪ್ಯಾಕ್ ಮಾಡೋದಕ್ಕೆ ಮುಂಚೆ ಅದನ್ನ ವೇಯಿಂಗ್ ಸ್ಕೇಲ್ ಅಲ್ಲಿ ಚೆಕ್ ಮಾಡಿ ಅದನ್ನೇ ಮೆನ್ಷನ್ ಮಾಡಿದಾರ ಅಂತ ವೆರಿಫೈ ಮಾಡಬೇಕು. ಪಾಯಿಂಟ್ ನಂಬರ್ 3, ಎನ್ವೆಲಪ್ ನ ಮೇಲೆ ವ್ಯಾಲ್ಯೂಯೇಟರ್ ಅಂಡ್ ನಿಮ್ಮ ಸಿಗ್ನೇಚರ್ ಮ್ಯಾಂಡೇಟರಿ ಆಗಿರುತ್ತೆ. ಸೊ ಆದ್ರಿಂದ ನೀವು ಎನ್ವೆಲಪ್ ನ ನೋಡೋದಕ್ಕೆ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಈ 3 ಸ್ಟೆಪ್ ಕಂಪ್ಲೀಟ್ ಆದ್ಮೇಲೆ ನನ್ನ ಸಜೆಷನ್ ಏನು ಅಂದ್ರೆ ಎನ್ವೆಲಪ್ ಪಕ್ಕ ನಿಮ್ಮ ಜ್ಯುವೆಲರಿನ ಇಟ್ಟು ಫೋಟೋ ತಗೊಳ್ಳಿ. ಸೊ ಇದರಿಂದ ಫ್ಯೂಚರ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಪಾರ್ಟ್ ಆಫ್ ದ ಜ್ಯುವೆಲರಿ ಮಿಸ್ಸಿಂಗ್ ಆದ್ರೆ ಕ್ವಶನ್ ಮಾಡೋದಕ್ಕೆ ಅಥೆಂಟಿಸಿಟಿ ಇರುತ್ತೆ. ಇದೆಲ್ಲ ಆದ್ಮೇಲೆ ಜ್ಯುವೆಲರಿನ ನಿಮ್ ಮುಂದೆನೆ ಪ್ಯಾಕ್ ಮಾಡಿ ಸರೆಂಡರ್ ಮಾಡಿಸಿ. ಅಂಡ್ ಈ ಎನ್ವೆಲಪ್ ನ ಮೋಸ್ಟ್ ಇಂಪಾರ್ಟೆಂಟ್ ಯೂಸ್ ಏನಪ್ಪಾ ಅಂದ್ರೆ ಇದನ್ನ ಒಂದ್ಸಲಿ ಪ್ಯಾಕ್ ಮಾಡಿದ್ರೆ ತಿರ್ಗಾ ರೀಪ್ಯಾಕ್ ಮಾಡೋದಕ್ಕಾಗಲ್ಲ. ರಿಲೀಸ್ ನ ಟೈಮ್ ಅಲ್ಲಿ ಎನ್ವೆಲಪ್ ಏನಾದ್ರು ಡ್ಯಾಮೇಜ್ ಆಗಿದೆಯಾ ಅಥವಾ ರೀಪ್ಲೇಸ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಆ ತರ ಆಗಿದ್ರೆ ಅಕ್ಸೆಪ್ಟ್ ಮಾಡಬೇಡಿ. ಈ ಶಾರ್ಟ್ ವಿಡಿಯೋದಲ್ಲಿ ಪ್ರೊವೈಡ್ ಮಾಡಕ್ಕಾಗೋ ಇನ್ಫಾರ್ಮೇಶನ್ ಇಷ್ಟೇ. ಇದೇ ತರ ಗೋಲ್ಡ್ ನ ಪ್ಲೆಡ್ಜಿಂಗ್, ರಿಲೀಸಿಂಗ್, ಪರ್ಚೇಸಿಂಗ್ ಅಂಡ್ ಸೆಲ್ಲಿಂಗ್ ನ ಬಗ್ಗೆ ಒಂದೊಂದೇ ಇನ್ಫಾರ್ಮೇಟಿವ್ ವಿಡಿಯೋ ಆಡ್ ಮಾಡ್ತಾ ಹೋಗ್ತೀನಿ. ಇದನ್ನ ನೀವು ಮಿಸ್ ಮಾಡ್ಕೊಬಾರ್ದು ಅಂದ್ರೆ ನನ್ನ ಪೇಜ್ ಫಾಲೋ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋನ ಗೋಲ್ಡ್ ನ ಪ್ಲೆಡ್ಜ್ ಮಾಡಿರೋ ಅಥವಾ ಪ್ಲೆಡ್ಜ್ ಮಾಡಕ್ ಹೋಗ್ತಾ ಇರೋ ನಿಮ್ ಫ್ರೆಂಡ್ ಶೇರ್ ಮಾಡೋದನ್ನ ಮರಿಬೇಡಿ.